ಊರು? ಹೇಮಾವತಿ. ಯಾರು ಇಲ್ವಾ ನಿಂಗೆ? ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ಕೊಟ್ಟದಲ್ಲಿದ್ದಂಥ ವಜ್ಜ ನಿರೀಕ್ಷಿತ ವಜ್ಜನ್ನ ಆಶ್ರಮಕ್ಕೆ ಫೋನ್ ಮಾಡಿದ್ವಿ. ಗಾಣದುನ್ಸಿ ನಿರೀಕ್ಷಿತ ಅವರು ಅಕ್ಕ ಬಂದು ತನ್ನ ಸ್ವಂತ ತಂದೆಯಂತೆಯೇ ನಮ್ಮ ಕೊಟ್ಟ ಗ್ರಾಮಸ್ಥರಿಗೆ ಧನ್ಯವಾದ ಹೇಳುತ್ತಾ ಅಂಥ ನಿರೀಕ್ಷಿತರನ್ನು ಕರ್ಕೊಂಡೋಗಿ ಸಾಕುವಂಥ ಒಕ್ಕಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಇಂಥ ನಿರೀಕ್ಷಿತರನ್ನು ಕರ್ಕೊಂಡೋಗ ಆಶ್ರಮದಲ್ಲಿ ಊಟ ತಿಂಡಿ ಸ್ನಾನ ಮಾಡಿಸಿ ಇವತ್ತು ಸಾಕ್ತಾ ಇದ್ರಂದರೆ ಆ ಒಕ್ಕುಗೆ ಒಂದು ಹ್ಯಾಂಡ್ಸ್ ಅಪ್ಪು. ಯಾಕಂದರೆ ಈ ವಿಡಿಯೋ ನೋಡ್ತಾ ಇರೋ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಮಾಡಿದರೆ ಆ ಆಶ್ರಮಕ್ಕೆ ಸಹಾಯವೂ ಆಗುತ್ತದೆ. ಮತ್ತು ಅನ್ನದಾನ ಮತ್ತು ಬಟ್ಟೆ ಸಹಾಯ ಮಾಡುವಂಥವರು ಆಸಕ್ತಿ ಉಳ್ಳವರು ಈ ಆಶ್ರಮಕ್ಕೆ ಸಹಾಯ ಮಾಡಬೇಕು ಎಂದು ಕೇಳ್ಕೊತಾ ಇರೋದು ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ಭೂಮಿ ನೋಡ್ತಿದ್ದಾರೆ ಯಾರಿನ? ಇಲ್ಲ ಅವ್ರಿಲ್ಲ. ಭೂಮಿ ನೋಡ್ತಿದ್ದ ಇಲ್ಲ? ಏನು ಹಸು ಹೊಟ್ಟೆ ಹುಟ್ಟಿದ್ಯಾ ಮೇಕೆ ಹೊಟ್ಟೆ ಹುಟ್ಟಿದ್ಯಾ? ನೀನು ಮನುಷ್ಯ ಹೊಟ್ಟೆಗೆ ತಾನೇ ಹುಟ್ಟಿದ್ಯಾ? ಇವಾಗ ಅವ್ರು ನೋಡಪ್ಪ, ಅವ್ರು ಸಾವಿರ ಮಾಡಿದಾರ ಇಲ್ವಾ ಗೊತ್ತಿಲ್ಲ. ತಂದೆ ಆಗಿರೋನ್ನ ನೋಡುವಂತ ಜವಾಬ್ದಾರಿ ಮಗಂದು. ನೀನ್ ನೋಡ್ತೀಯಾ ಇಲ್ವಾ ಅದನ್ನ ಕೇಳ ಅಷ್ಟೇ. ನಾಳೆ ದಿನ ಅವ್ರೇನಾದ್ರು ಡೆತ್ ಆದ್ರೆ ನನ್ ಬಾಡಿನೂ ಕೊಡಲ್ಲ, ಮತ್ತೆ ನಾನು ಅವ್ರನ್ನ ಆಚೆನೂ ಕಳ್ಸಲ್ಲ ಆಶ್ರಮದಿಂದ. ನೀನ್ ಬಂದ್ ಸಾಕಿಲ್ಲ ಅಂದ್ರೆ ಸಾರ್ವಜನಿಕರು ಇಷ್ಟು ಜನ ಕೊಟ್ಟ ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ನೋಡಿದ್ರಲ್ಲ ಈ ವಿಡಿಯೋನ. ಇಂಥ ಮಕ್ಕಳಿದ್ರೇನು ಸತ್ರೇನು ನಮ್ಮ ವಯಸ್ಸಾದಂಥ ನನ್ನ ತಂದೆ ತಾಯಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋಣಂದರೆ ನಾವು ಚೆನ್ನಾಗಿರಬೇಕು. ನಾವು ಸಾಯೋವರೆಗೂ ನಮಗೂ ಒಂದು ಅಧಿಕಾರ ಹಕ್ಕು ಇರಬೇಕು. ಎಲ್ಲನೂ ಮಕ್ಕಳ ಹೆಸರಿಗೆ ಮಾಡಿಸಿದ್ರೆ ಹಿಂಗೆ ಆಗೋದು. ಅಂದರೆ ಎಲ್ಲರೂ ಹಿಂಗೆ ಇರಲ್ಲ. ಕೆಲವರು ತಂದೆ ತಾಯಿ ಮಕ್ಕಳುಗಳು ಹಿಂಗೆ ಇರ್ತಾರೆ. ಅಂಥವ್ರಿಗೆ ನಾನು ಕೈ ಮುಗಿದು ನಿಮ್ಮ ಕಾಲಿಗೆ ಬೀಳ್ತು ಕೇಳೋದು ಅಂದರೆ ಅಷ್ಟೇಷ್ಟು ಅವ್ರಿಗೆ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಊಟ ತಿಂಡಿ ಸ್ವಲ್ಪ ಆಸ್ಪತ್ರೆ ತೋರಿಸಿದ್ರೆ ನಿಮಗೂ ಒಂದು ನಿಮ್ಮ ಮಕ್ಕಳಿಗೂ ಸಹ ಒಂದು ಪುಣ್ಯ ಬರುತ್ತದೆ. ಯಾಕಂದರೆ ನೀವು ಹೆಂಗೆ ಮಾಡ್ತೀರಾ ನಿಮ್ಮ ಮಕ್ಕಳು ಮಕ್ಕಳು ಸಹ ನಿಮ್ಮೂ ನಿಮ್ಮ ವಯಸ್ಸಾದ್ರೂ ಇದೇ ಥರನೇ ಮಾಡ್ತಾರೆ. ಯಾಕಂದರೆ ಶಾಪ ಇವತ್ತು ಕಾಲಚಕ್ರ ಇದ್ದಂಗೆ ತಿರುಗ್ತಾ ಇರ್ತಾರೆ. ಮೇಲಿರೋರು ಕೆಳಗೆ ಬಂದೇ ಬರ್ತಾರೆ. ದಯವಿಟ್ಟು ಎಲ್ಲ ಮಕ್ಕಳಿಗೂ ಕೇಳ್ಕೊಳ್ಳೋದು ಇಷ್ಟೇ, ವಯಸ್ಸಾದವ್ರನ್ನ ತಂದೆ ತಾಯಿರನ್ನ ದೇವರಂತೆ ಪೂಜಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ. ನಿಮಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡ್ತಾನೆ. ನಿಮ್ಮ ಮಕ್ಳಿಗೂ ಒಳ್ಳೆಯದಾಗುತ್ತದೆ. ಯಾಕಂದರೆ ನೀವು ಹೆಂಗೆ ನಡ್ಕೊಂಬರ್ತೀರೋ ಹಂಗೆ ನಿಮ್ಮ ಮಕ್ಕಳು ಸಹ ನಡೀತಾರೆ. ಯಾಕಂದರೆ ಇವತ್ತು ಆನ್ಲೈನಲ್ಲೆಲ್ಲ ನೋಡ್ತಾ ಇದ್ದೀರಾ, ರೀಲ್ಸೆಲ್ಲ ನೋಡ್ತಾ ಇದ್ದೀರಾ. ತಂದೆ ತಾಯಿಗಳನ್ನ ಯಾರು ಚೆನ್ನಾಗಿ ನೋಡ್ಕೊಂಡಿಲ್ಲಾರೋ ಅದನ್ನೇ ಮಕ್ಕಳು ಸಹ ಕಲಿತಾರೆ. ಆದ ಕಾರಣದಿಂದ ಮತ್ತೊಂದು ಸರಿ ನಾನು ಕೇಳ್ಕೊಂಬೋದೇನೆಂದರೆ ವಯಸ್ಸಾದವ್ರನ್ನ ಯಾರೇ ಆಗಿರಲಿ ಸಾಯೋವರೆಗೂ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ದೇವರು ಚೆನ್ನಾಗಿ ಕಾಪಾಡಲಿ ಎಂದು ಆ ದೇವರನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ಯಾರು ಅವ್ರ ಮಕ್ಕಳೇ ಬಿಟ್ಟಿರೋದನ್ನ ನೀವೆಲ್ಲ ಸೇರಿ ಕಳಿಸ್ತಾ ಇದ್ದೀರಲ್ಲ, ನೀವೆಲ್ಲ ಸೇರಿ ಅವ್ರನ್ನ ಕಾಪಾಡಿದಾರಲ್ಲ, ಅದಕ್ಕೆ ನಿಮ್ಗೆ ಧನ್ಯವಾದಗಳು. ಈ ವಿಷಯದಲ್ಲಿ ಮಾತ್ರ ತುಂಬಾ ಖುಷಿ ಪಟ್ಟೆ. ಈ ಕಡೆ ಫೋನ್ ಮಾಡಿ